ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವೇದಾಂತ ಕರ್ನಾಟಕ ಚಾನೆಲ್. ನಾನು ನಿಮ್ಮ ಮ್ಯಾಥಮೆಟಿಕ್ಸ್ ಮೆಂಟರ್ ವೈಷ್ಣವಿ. ಮಕ್ಕಳೇ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಾವು ಏನನ್ನು ತಿಳ್ಕೊಳ್ತೀವಪ್ಪ ಅಂದರೆ, ಯಾವೆಲ್ಲ ಮಕ್ಕಳು ಆಲ್ರೆಡಿ ಮ್ಯಾಥಮೆಟಿಕ್ಸಲ್ಲಿ 35 to 40 ರೇಂಜಲ್ಲಿ ಸ್ಕೋರ್ ಮಾಡ್ತಿದ್ದೀರಾ ಅಂತ ಇಟ್ಕೊಳ್ಳಿ. ಓಕೆ, ಈಗ ನಿಮ್ಮ ಗುರಿ ಏನಪ್ಪ ಅಂದರೆ 70 ಅಥವಾ 70+ ಮಾರ್ಕ್ಸನ್ನು ಆ್ಯನ್ಯಲ್ ಎಕ್ಸಾಮಲ್ಲಿ ಸ್ಕೋರ್ ಮಾಡಬೇಕು ಅಂತ ಗುರಿ ಇಟ್ಕೊಂಡಿದ್ರೆ, ನಿಮ್ಮ ಏಮ್ ಆಗಿದ್ದರೆ, ಹಾಗಿದ್ರೆ ಯಾವ ತಂತ್ರ ಅಥವಾ ಸ್ಟ್ರಾಟಜಿ ಒಂದು ಡಿಸಿಪ್ಲಿನ್ ಆಗಿ ನಾವು ಫಾಲೋ ಮಾಡಿದರೆ ಆ ಒಂದು ಹಂತಕ್ಕೆ ತಲುಪ್ತೀವಿ ಅನ್ನೋದನ್ನು ಇವತ್ತಿನ ಈ ಒಂದು ಸೆಷನಲ್ಲಿ, ಈ ಒಂದು ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹೌದಾ? ಸೊ ಖಂಡಿತ ಯಾವಾಗಲೂ ನಾನು ಮೊದಲನೇದಾಗಿ ಹೇಳೋದು ಏನಪ್ಪ ಅಂದರೆ ಮಕ್ಕಳೇ, ಬ್ಲೂ ಪ್ರಿಂಟ್ ಕೆಲವು ಮಕ್ಕಳಿಗೆ ಅನುಮಾನ, ಈ ಬ್ಲೂ ಪ್ರಿಂಟ್ ಏನೋ ಬಿಟ್ಬಿಡ್ತಾರೆ, ಆದರೆ ಇದನ್ನು ಫಾಲೋ ಮಾಡಿದರೆ ಮಾರ್ಕ್ಸ್ ನಿಜವಾಗ್ಲೂ ನಮಗೆ ಬರುತ್ತಾ ಅಂತ. ಹೌದಾ? ಸೊ ಫಸ್ಟು ಯಾವೆಲ್ಲ ಮಕ್ಕಳು ಆ ಅನುಮಾನ ಇಟ್ಕೊಂಡಿದ್ದೀರೋ ಅದನ್ನು ಫಸ್ಟು ತೆಗೆದು ಹಾಕ್ರಿ. ಓಕೆ, ಬ್ಲೂ ಪ್ರಿಂಟ್ ಎದಕ್ಕಾಗಿ ಬಿಡ್ತಾರೆ? ನಿಮಗೆ ತಿಳಿಸ್ಕೊಡ್ಲಿಕ್ಕೆ ಬಿಡ್ತಾರೆ. ಏನು ತಿಳಿಸ್ಕೊಡ್ಲಿಕ್ಕೆ? ಯಾವ ಚಾಪ್ಟರಿಂದ ಎಂಥ ಪ್ರಶ್ನೆಗಳು, ಎಷ್ಟು ಮಾರ್ಕ್ಸಿನ ಪ್ರಶ್ನೆಗಳು ಬರ್ತವೆ, ಹಾಗೆ ಯಾವ ಚಾಪ್ಟರ್ ಹೈ ವೇಟೇಜನ್ನು, ಯಾವ ಚಾಪ್ಟರ್ ಲೋ ವೇಟೇಜನ್ನು ಹೊಂದಿದೆ ಅನ್ನೋದನ್ನ ಬ್ಲೂ ಪ್ರಿಂಟಿಂದ ತಿಳ್ಕೊಳ್ತೀವಿ. ಕರೆಕ್ಟ್ ಅಲ್ವಾ? ಸೊ ಹಾಗಿದ್ರೆ ಇದನ್ನು ನೀವು ಅನುಮಾನಿಸಿದರೆ ಕರೆಕ್ಟ್ ಅಲ್ವಾ? ಡೌಟ್ ಬೇಡ. ಸೊ ನೀವು ಆರಾಮಾಗಿ ಬ್ಲೂ ಪ್ರಿಂಟ್ ಪ್ರಕಾರ ಫಾಲೋ ಮಾಡಬಹುದು. ಹಾಗಿದ್ರೆ ಈಗ ವಿಷಯ ಏನಪ್ಪ ಅಂದರೆ, 40 ಅಥವಾ 40+ ರೇಂಜಲ್ಲಿ ಇದ್ದು ಈಗ 70+ ರೇಂಜಿಗೆ ಅಥವಾ ನಿಯರ್ಲಿ ಔಟ್ ಆಫ್ ಔಟ್ ಸ್ಕೋರ್ ಮಾಡಬೇಕು, ಮಿನಿಮಮ್ 70 ಅಂತರೂ ತೆಗಿಲೇಬೇಕಪ್ಪ ಅಂತ ಗುರಿ ಇಟ್ಕೊಂಡಿದ್ದೀರಾ ಅಂದರೆ ನೀವು ಯಾವ ರೀತಿ ಸ್ಟ್ರಾಟಜಿನ ಫಾಲೋ ಮಾಡಬೇಕು ಅಂತ ಇವಾಗ ನೋಡೋಣ. ಫೈನ್, ನಾನು ಆಲ್ರೆಡಿ ಬ್ಲೂ ಪ್ರಿಂಟ್ ಬಗ್ಗೆ ಮಾತಾಡಿದ್ದೀನಿ. ಕ್ವಶನ್ ಪೇಪರ್ ಮಾಡೆಲ್ ಕೂಡ ನಿಮಗೆ ಗೊತ್ತಿರುತ್ತೆ. ಯಾವ ಯಾವ ಸೆಕ್ಷನಲ್ಲಿ ಎಷ್ಟೆಷ್ಟು ಮಾರ್ಕ್ಸಿನ ಪ್ರಶ್ನೆಗಳು ಬರುತ್ತೆ ಅನ್ನೋದು ನೀವು ಆಲ್ರೆಡಿ ನೋಡಿರ್ತೀರ. ನೋಡಿಲ್ಲ ಅಂದರೆ ಚಿಂತೆ ಇಲ್ಲ, ಮುಂದಿನ ದಿವಸದಲ್ಲಿ ಮಾಡೆಲ್ ಪೇಪರ್ಸ್ಗಳನ್ನು, ಮ್ಯಾಥಮೆಟಿಕ್ಸ್ ಮಾಡೆಲ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿಸ್ತೀನಿ, ಚಿಂತೆ ಬೇಡ. ಅಂತೂ ನಿಮಗೆ ನಾಲೆಡ್ಜ್ ಪರ್ಪಸ್ಸಿಗೆ ನೀವು ತಿಳ್ಕೊಂಡಿರಲೇಬೇಕು. ಓಕೆ, ಸೊ ಮಕ್ಕಳೇ, ನಾನು ಯಾವಾಗಲೂ ನಿಮಗೇನು ಹೇಳ್ತೀನಪ್ಪ, ಮೊದಲನೇದಾಗಿ ಗೈಡ್ ಮಾಡೋದು ಇಷ್ಟೇ. ಯಾವಾಗಲೂ ಪಾಸಿಂಗನ್ನು ಫಸ್ಟ್ ನೋಡ್ಕೋಬೇಕು, ನಂತರ ನಾವು ಸ್ಕೋರಿಂಗ್ನ ಕಡೆಗೆ ಗಮನ ಕೊಡಬೇಕು. ಕರೆಕ್ಟ್ ಅಲ್ವಾ? ಸೊ ಪಾಸಿಂಗ್ ಅಂತ ಅಂದಮೇಲೆ 5, 4 ಹಾಗೆ 6 ಮಾರ್ಕ್ಸ್ನ ಕ್ವೆಶನ್ ಯಾವ ಯಾವ ಚಾಪ್ಟರಿಂದ ಬರುತ್ತಲ್ಲ ಅಂಥ ಚಾಪ್ಟರ್ಸ್ಗಳನ್ನು ಫಸ್ಟು ಥರೋ ಆಗಿಬಿಡಬೇಕು. ಈಗ ಕೇಳಿಸ್ಕೊಳ್ಳಿ, ಫಸ್ಟು 5 ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಚಾಪ್ಟರ್ಗಳು ಯಾವ್ದ್ಯಾವುದು ಅಂದರೆ ಇಲ್ಲಿ ಬರೆದಿದ್ದೀನಲ್ಲ, ಲಿಸ್ಟ್ ಮಾಡಿದ್ದೀನಲ್ಲ, ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸು, ಮ್ಯಾಟ್ರಿಕ್ಸು, ಡಿಟರ್ಮಿನೆಂಟ್ಸು, ಕಂಟಿನ್ಯೂಟಿ, ಡಿಫ್ರೆನ್ಷಿಯಬಿಲಿಟಿ, ಇಂಟಿಗ್ರಲ್ಸು, ಆಮೇಲೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸು, ಡಿಫ್ರೆನ್ಷಿಯಲ್ ಈಕ್ವೇಷನ್. ಹೌದಾ? ಇಷ್ಟು ಒಟ್ಟು 7 ಚಾಪ್ಟರ್ಗಳಿದೆ. ಈ 7 ಚಾಪ್ಟರಿಂದ ತಲಾ ಒಂದೊಂದು ಪ್ರಶ್ನೆ ಅಂದರೆ 7 ಕ್ವೆಶನ್ ಯು ವಿಲ್ ಗೆಟ್. ಹೌದಾ? ನೀವು ಈ 5 ಮಾರ್ಕ್ ಪ್ರಶ್ನೆ ಏನಿರ್ತಾವಲ್ಲ, ಇದರಲ್ಲಿ 7 ಪ್ರಶ್ನೆ ಕೊಟ್ಟಿರ್ತಾರೆ, ನಿಮಗೆ 4 ಆನ್ಸರ್ ಎನಿ 4 ಅಂತ ಕೇಳ್ತಾರೆ. ಹೌದಾ? 4 ಕ್ವೆಶನನ್ನು ನೀವು ಸಾಲ್ವ್ ಮಾಡಬೇಕು. ನೀವೇನು ಮಾಡಬೇಕು? ಬ್ಯಾಕಪ್ಪಿಗೆ ಯಾವಾಗಲೂ 1 ಕ್ವೆಶನನ್ನು, ಮಿನಿಮಮ್ 1 ಕ್ವೆಶನನ್ನು ಎಕ್ಸ್ಟ್ರಾ ಕಲ್ತು ಹೋಗಿರಬೇಕು. ಅಂದರೆ ಮ್ಯಾಮ್ ನೀವೇನೋ ಹೇಳ್ತೀರಾ, ಆದರೆ ನಮಗೆ ಗೊತ್ತಾಗಬೇಕಲ್ಲ ಯಾವ ಪ್ರಶ್ನೆ ಬರುತ್ತೆ ಅಂತ. ನೀವೇನೋ ಹೇಳ್ತೀರಾ 4 ಕ್ವೆಶನು 5 ಕ್ವೆಶನ್ ಕಲ್ತು ಹೋಗು ಅಂತ. ಹೌದಾ? ಸೊ ಕಲಿಬಹುದು ಅಂತ ಆದರೆ, ಹೌದಾ, ಯಾವ ಯಾವ ಚಾಪ್ಟರಿಂದ ಈಸಿಯಾಗಿ ಕ್ವೆಶನ್ಗಳನ್ನು ಕಲಿಬಹುದು ನೀವು 5 ಮಾರ್ಕ್ಸಿಗೆ ಅಂದರೆ ದಟ್ ಈಸ್ ಮ್ಯಾಟ್ರಿಕ್ಸಿಂದ. ಹೌದಾ? ಸೊ ಮ್ಯಾಟ್ರಿಕ್ಸಿಂದ ಖಂಡಿತ ಯು ಶಲ್ ಗೆಟ್ ಈಸಿ. ಹೌದಾ? ಈಸಿ ಕ್ವೆಶನ್ ನಿಮಗೆ ಮ್ಯಾಟ್ರಿಕ್ಸಿಂದ ಬರುತ್ತೆ, ಆರಾಮಾಗಿ 5 ಮಾರ್ಕ್ಸನ್ನು ತಗೋಬಹುದು. ಇನ್ನು ಡಿಟರ್ಮಿನೆಂಟ್ಸ್, ಹೌದಾ? ಸೊ ಡಿಟರ್ಮಿನೆಂಟ್ಸ್ ಚಾಪ್ಟರಿಂದನೂ ಆರಾಮಾಗಿ 5 ಮಾರ್ಕ್ಸ್ ತಗೋಬಹುದು. ಚಾಪ್ಟರ್ಗಳು ಈಸಿ ಇದ್ದಾವೆ. ಯಾವ ಯಾವ ಚಾಪ್ಟರ್ಗಳು ಈಸಿ ಇದ್ದಾವೆ ಅನ್ನೋದನ್ನು ಫಸ್ಟ್ ನಾವು ಅನಲೈಸ್ ಮಾಡೋಣ. ಸೊ ಮ್ಯಾಟ್ರಿಕ್ಸ್, ಡಿಟರ್ಮಿನೆಂಟ್ಸ್ ಅಂತೂ ಈಸಿ ಇದೆ. ಇದನ್ನು ಬಿಟ್ಟರೆ ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಂದು ರೇಂಜಿಗೆ ಓಕೆ ಇದೆ. ಹೌದಾ? ತೀರಾ ಈಸಿನೂ ಇಲ್ಲ, ತೀರಾ ಕಷ್ಟನೂ ಇಲ್ಲ, ಬಟ್ ಯು ಕ್ಯಾನ್ ಪ್ರಾಕ್ಟೀಸ್ ಮಾಡಿದರೆ. ದೆನ್ ಅದನ್ನು ಬಿಟ್ಟರೆ ಮತ್ತಿನ್ಯಾವುದರಿಂದ ನೀವು ಮಾಡಬಹುದು ಅಂದರೆ ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್ಸ್. ಹೌದಾ? ಒಂದು ಲೆವೆಲಿಗಿದೆ ಮೀಡಿಯಮ್. ಕರೆಕ್ಟ್ ಅಲ್ವಾ? ಸೊ ಈಗ 4 ಚಾಪ್ಟರನ್ನು ನೀವು ನೋಡ್ಕೊಂಡಿದ್ದಾಯಿತು. ಹೌದಾ? 4 ಚಾಪ್ಟರಲ್ಲಿ ಇರ್ತಕ್ಕಂಥ 5 ಮಾರ್ಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ಗಳನ್ನು ಕಲ್ತ್ಕೊಂಡ್ಬಿಡ್ರಿ ತರವಾಗಿ. ಒಂದು 5 ವರ್ಷದ ಕ್ವಶನ್ ಪೇಪರ್ ಸಾಲ್ವ್ ಮಾಡ್ರಪ್ಪ. ಓಕೆ, 5 ಮಾರ್ಕ್ಸ್ ಕ್ವಶನ್ಗಳು ಈ ಚಾಪ್ಟರ್ನ ಮೇಲೆ ಬರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ 5 ಮಾರ್ಕ್ಸ್ ಕ್ವಶನ್ಗಳನ್ನು ಸಾಲ್ವ್ ಮಾಡ್ರಿ. ಇದು 4 ಚಾಪ್ಟರ್ ಆಯಿತು. ಇನ್ನೊಂದು ಕ್ವೆಶನನ್ನು ಯಾವುದಾದ್ರೂ ಚಾಪ್ಟರಿಂದ ಥರೋ ಆಗಿ ಕಲೀರಿ. ಅಂದರೆ 5 ವರ್ಷದ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳಲ್ಲಿ ಬಾಕಿ ಉಳಿದಿರೋ 3 ಚಾಪ್ಟರಲ್ಲಿ ಯಾವುದಾದ್ರೂ ಒಂದನ್ನು ಆರಿಸ್ಕೊಂಡು ಆ ಚಾಪ್ಟರ್ನ ಮೇಲೆ ಇರ್ತಕ್ಕಂಥ
ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಒಂದು 5 ವರ್ಷದ್ದು ಸಾಲ್ವ್ ಮಾಡಿರಿ. ಅಲ್ಲಿಗೆ ನೀವು ಸೇ ಫಾರ್ ಎಕ್ಸಾಂಪಲ್ ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿಯಿಂದ ನೀವು ಕೆಲವು ಕ್ವಶನ್ಗಳನ್ನು ಥರೋವಾಗಿ ಹೋಗಿದ್ದೀರಾ ಅಂತ ಇಟ್ಕೊಳ್ಳಿ. ಅಂತೂ ನೀವು 5 ಕ್ವಶನನ್ನು ಥರೋ ಆಗಿ ಪ್ರಿಪೇರ್ ಆಗಿ ಹೋಗಿದ್ದೀರಾ. ನಿಮಗೆ ಎಷ್ಟು ಕೇಳ್ತಾರೆ ಅಲ್ಲಿ ಬರೀಲಿಕ್ಕೆ ಎಷ್ಟು ಕೇಳ್ತಾರೆ? 4 ಕ್ವೆಶನ್. ಹೌದಾ? ನೀವು 5 ರೆಡಿಯಾಗಿ ಹೋಗಿದ್ದೀರಾ. 5ರಲ್ಲಿ ಯಾವುದಾದ್ರೂ 4 ನೀವು ಬರಿಬಹುದಾ? ಕರೆಕ್ಟ್ ಅಲ್ವಾ? ಸೊ ಟೈಮ್ ಸಿಕ್ಕರೆ ಇನ್ನೊಂದು ಚಾಪ್ಟರ್ ಯಾವುದಾದ್ರೂ ನೀವು ಕಲಿಬಹುದು. ಆಗಲ್ಲ ಅಂತಂದರೆ ಪರವಾಗಿಲ್ಲ, 4 ಕ್ವೆಶನನ್ನು ಸಾಲ್ವ್ ಮಾಡಬೇಕು ಅಂದರೆ 4 ಚಾಪ್ಟರಲ್ಲಿ ಇರ್ತಕ್ಕಂಥ 5 ಮಾರ್ಕ್ ಕ್ವೆಶನ್ ಕಲ್ತಿರಬೇಕು. ಅದ್ರ ಜೊತೆಗೆ ಒಂದು ಚಾಪ್ಟರ್ ಎಕ್ಸ್ಟ್ರಾ ನೀವು ಕಲ್ತಿರಿ. ಒಂದು ಚಾಪ್ಟರ್ನ ಮೇಲೆ ಬರ್ತಕ್ಕಂಥ ಯಾವುದಾದ್ರೂ ಈ 3ರಲ್ಲಿ ಯಾವುದಾದ್ರೂ ಒಂದು ಚಾಪ್ಟರನ್ನು ಚೂಸ್ ಮಾಡಿರಿ, ಅದ್ರ ಮೇಲೆ ಇರ್ತಕ್ಕಂಥ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ಸಾಲ್ವ್ ಮಾಡಿರಿ. ಓಕೆ? ಯಾವುದ್ರ ಮೇಲೆ? 5 ಮಾರ್ಕ್ಸಿನ ಮೇಲೆ. ಓಕೆ, ಆರ್ ಯು ಗೆಟ್ಟಿಂಗ್ ದಿಸ್? ಸೊ ಇದರಿಂದ ನಿಮಗೆ ಎಷ್ಟು ಬರುತ್ತೆ? 20 ಮಾರ್ಕ್ಸ್ ಬರುತ್ತೆ. ಕರೆಕ್ಟ್ ಅಲ್ವಾ? ಒಟ್ಟು 20 ಮಾರ್ಕ್ಸ್ ನೀವು ಈಸಿಯಾಗಿ ಸ್ಕೋರ್ ಮಾಡಬಹುದು. ಆನ್ಸರ್ ಎನಿ 4 ಅಂತ ಅವ್ರು ಹೇಳೋದು. 4 5 20. ಕರೆಕ್ಟ್ ಅಲ್ವಾ? 20 ಮಾರ್ಕ್ಸ್ ನಿಮಗೆ ಈಸಿಯಾಗಿ ಬರುತ್ತೆ. ಇನ್ನು ನೆಕ್ಸ್ಟು ಇಂಪಾರ್ಟೆಂಟ್ 6 ಮಾರ್ಕ್ಸ್ ಸ್ಕೋರಿಂಗ್ ಚಾಪ್ಟರ್ಸ್ ಯಾವ್ದ್ಯಾವ್ದಪ್ಪ ಅಂದರೆ ನಿಮಗೆ ಗೊತ್ತೇ ಇದೆ, ಒಂದು ಡೆಫಿನೈಟ್ ಇಂಟಿಗ್ರಲ್ಸು ಮತ್ತು LPP ಇಂದ ಬರುವಂಥದ್ದು. ಕರೆಕ್ಟ್ ಅಲ್ವಾ? ಡೆಫಿನೈಟ್ ಇಂಟಿಗ್ರಲ್ಸ್ ಹಾಗೆ ಲೀನಿಯರ್ ಪ್ರೋಗ್ರಾಮಿಂಗ್ ಏನಿದೆಯಲ್ಲ ಇದ್ರ ಮೇಲೆ ಬರುವಂಥದ್ದು 6 ಮಾರ್ಕ್ ಕ್ವೆಶನ್. ಓಕೆ, LPP ಅಂತೂ ಈಸಿ ಇದೆ. ಕರೆಕ್ಟ್ ಅಲ್ವಾ? ತುಂಬ ಈಸಿ ಚಾಪ್ಟರ್, ಆರಾಮಾಗಿ ನೀವು ಸ್ಕೋರ್ ಮಾಡಬಹುದು. ಅಗೇನ್ ಯಾವ ಪ್ರಶ್ನೆಗಳು ಬರ್ತವೆ ಅಂತ ನಿಮಗೆ ಡೌಟ್ ಇದ್ದರೆ ನೀವೇನು ಮಾಡ್ತೀರಾ? ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡ್ತೀರಾ. ಹೌದಾ? ಇದರಲ್ಲಿ ಬರೋದು ಒಟ್ಟು 9 ಕಾನ್ಸ್ಟೆಂಟ್ಸ್ ಬರ್ತವೆ. ಅದ್ರ ಮೇಲೆ ಇರ್ತಕ್ಕಂಥ ಕ್ವೆಶನ್ಗಳನ್ನು ಸಾಲ್ವ್ ಮಾಡಿರಿ. ಎವ್ರಿಥಿಂಗ್ ವಿಲ್ ಬಿ ಆಲ್ ರೈಟ್. ಹೌದಾ? ಸೊ ಇದರಲ್ಲಿ ಡೆಫಿನೈಟ್ ಇಂಟಿಗ್ರಲ್ಸ್ ಕಷ್ಟ, ನನಗೆ ಅರ್ಥ ಆಗುತ್ತೆ. ಹೌದಾ? ಕಂಪೇರ್ ಟು LPP ಡೆಫಿನೈಟ್ ಇಂಟಿಗ್ರಲ್ಸ್ ಮೇಲೆ ಬರುವಂಥ ಪ್ರಶ್ನೆಗಳು ಸ್ವಲ್ಪ ಕಷ್ಟ ಅನಿಸುತ್ತೆ. ಬಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೀವು ಸಾಲ್ವ್ ಮಾಡಿರಿ. ಅರ್ಥ ಆಗ್ತಿದೆನಾ? ಸೊ 2ರಲ್ಲಿ ಯಾವುದಾದ್ರೂ ಒಂದನ್ನು ನೀವು ಆಯ್ಕೆ ಮಾಡಬಹುದಲ್ಲ. ಡೆಫಿನೈಟ್ ಇಂಟಿಗ್ರಲ್ಸ್ ಆಗಲಿಲ್ಲ ಅಂತ ಇಟ್ಕೊಳ್ರಿ, LPP ಮೇಲಾದರೂ ಸಾಲ್ವ್ ಮಾಡಬಹುದಲ್ಲ. ಅಲ್ಲಿಗೆ ನಿಮಗೆ ಇಲ್ಲಿ 6 ಮಾರ್ಕ್ ಬಂದ ಹಾಗಾಗುತ್ತೆ. ಅಟ್ಲೀಸ್ಟ್ LPP ಆದರೂ ಪೂರ್ತಿಯಾಗಿ ಥರೋ ಮಾಡ್ಕೊಂಡು ಹೋಗ್ರಿ. ಹೌದಾ? ಚಿಕ್ಕ ಚಾಪ್ಟರು, ಈಸಿ ಚಾಪ್ಟರು, 6 ಮಾರ್ಕನ್ನು ಈಸಿಯಾಗಿ ಸ್ಕೋರ್ ಮಾಡಬಹುದು. ಆರ್ ಯು ಗೆಟ್ಟಿಂಗ್ ದಿಸ್? ಓಕೆ, 2ರಲ್ಲಿ ಮೋಸ್ಟ್ ಪ್ರಾಬಬ್ಲಿ ಎಲ್ಲರೂ LPPನ ಚೂಸ್ ಮಾಡ್ತೀರಾ. ಮಾಡಿರಿ, ತೊಂದರೆ ಇಲ್ಲ. ಆದರೆ ಥರೋ ಆಗಿ ಇರ್ತಕ್ಕಂಥ 9 ಕ್ವಶನ್ ಏನೋ ಇದಾವಲ್ಲ ಆ 2 ಕಾನ್ಸ್ಟೆಂಟ್ಗಳ ಮೇಲೆ ಇರ್ತಕ್ಕಂಥ ಪ್ರಶ್ನೆಗಳನ್ನು ಥರೋ ಆಗಿ ನೀವು ಕಲ್ತ್ಕೊಂಡು ಹೋಗಿ. ಓಕೆ, ಫೈನ್. ಸರಿ, ಈಗ ನೆಕ್ಸ್ಟು 4 ಮಾರ್ಕ್ಸ್ ಸ್ಕೋರ್ ಮಾಡುವಂಥ ಚಾಪ್ಟರ್ಗಳು ಯಾವ್ದ್ಯಾವ್ದಪ್ಪ ಅಂದರೆ ಒಂದು ಕಂಟಿನ್ಯೂಟಿ ಡಿಫ್ರೆನ್ಷಿಯಬಿಲಿಟಿ ಹಾಗೆ ಡಿಟರ್ಮಿನೆಂಟ್ಸ್. ಕರೆಕ್ಟ್ ಅಲ್ವಾ? ಸೊ ಇದರಲ್ಲೂ ಕೂಡ ನಿಮಗೆ ಚಾಯ್ಸ್ ಇರುತ್ತೆ. ಜಸ್ಟ್ ಲೈಕ್ 6 ಮಾರ್ಕಲ್ಲಿ ನಿಮಗೆ ಐದರ್ ಇದರಿಂದನಾದರೂ ಒಂದು ಮಾಡಬೇಕು, ಇಲ್ಲ ಇದರಿಂದನಾದರೂ ಒಂದು ಕ್ವೆಶನನ್ನು ಸಾಲ್ವ್ ಮಾಡಿರಿ ಅಂತ ಕೇಳ್ತಾರೆ. ನೀವು LPPನ ಥರೋ ಆಗಿ ಹೋಗಬಹುದು. ಇದು ಈಸಿ ಅಂತ ನಾನು ನಿಮಗೆ ಹೇಳಿದೆ. ಹೌದಾ? ಅದೇ ರೀತಿ ಇಲ್ಲಿ 4 ಮಾರ್ಕ್ಸಿಗೆ ಬಂದಾಗ ಡೆಫಿನೆಟ್ಲಿ ಡಿಟರ್ಮಿನೆಂಟ್ಸ್ ಚಾಪ್ಟರ್ ಅಂತೂ ಈಸಿ ಅಲ್ಲಪ್ಪ. ಕರೆಕ್ಟ್ ತಾನೆ? 2ರೊಳಗೆ ನೀವು ಡಿಟರ್ಮಿನೆಂಟ್ಸ್ ಚಾಪ್ಟರಲ್ಲಿ ಇರ್ತಕ್ಕಂಥ ಕ್ವೆಶನನ್ನು 4 ಮಾರ್ಕ್ ಕ್ವೆಶನ್ಗಳನ್ನು ಮುಂದಿನ ದಿವಸದಲ್ಲಿ ಇಂಪಾರ್ಟೆಂಟ್ ಕ್ವೆಶನ್ಸ್ಗಳನ್ನು 4 ಮಾರ್ಕ್ಸು 3 ಮಾರ್ಕ್ಸು 5 ಮಾರ್ಕ್ಸ್ ಕ್ವೆಶನ್ಸ್ಗಳನ್ನು ಸಾಲ್ವ್ ಮಾಡಿಸ್ತೀನಿ, ಚಿಂತೆ ಬೇಡ. ಓಕೆನಾ? ಸೊ ಇದರಲ್ಲಿ ನೀವು 4 ಮಾರ್ಕ್ಸನ್ನು ಈಸಿಯಾಗಿ ಸ್ಕೋರ್ ಮಾಡಬಹುದು. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಸೊ ಅಲ್ಲಿಗೆ 4 ಮಾರ್ಕ್ಸು 6 ಮಾರ್ಕ್ಸು 5 ಮಾರ್ಕ್ಸು ಇಷ್ಟ್ರ ಮೇಲಿಂದ 30 ಮಾರ್ಕ್ಸು ಫಿಕ್ಸ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಇವೆರಡರೊಳಗೆ ಯಾವುದಾದ್ರೂ ಒಂದನ್ನು ನೀವು ಸಾಲ್ವ್ ಮಾಡಬೇಕು. ಡಿಟರ್ಮಿನೆಂಟ್ಸ್ ಮೇಲೆ ನೀವು ಮಾಡಿದ್ರೂ ಕೂಡ ಈಸಿಯಾಗಿ ಸ್ಕೋರ್ ಮಾಡಬಹುದು. ಇಲ್ಲಿಗೆ 30 ಮಾರ್ಕ್ಸು ಫಿಕ್ಸ್ ಆಗುತ್ತೆ. ಕರೆಕ್ಟ್ ತಾನೆ? ಇನ್ನು ನೆಕ್ಸ್ಟು 3 ಮಾರ್ಕ್ಸ್ ಕ್ವಶನ್ನ ಕಡೆಗೆ ಹೋಗೋಣ. ಸೊ 3 ಮಾರ್ಕ್ಸ್ ಕ್ವಶನ್ಗಳು ಎಷ್ಟು ಚಾಪ್ಟರ್ನ ಮೇಲೆ ಅಂದರೆ ಒಟ್ಟು 9 ಚಾಪ್ಟರ್ನ ಮೇಲೆ ಬರ್ತದಪ್ಪ. ಕರೆಕ್ಟ್ ಅಲ್ವಾ? ಆಮ್ ಐ ರೈಟ್? ಎಸ್, ಎಕ್ಸಾಕ್ಟ್ಲಿ. ಸೊ ಇದರಲ್ಲಿ ನಿಮಗೆ ಎಷ್ಟು ಪ್ರಶ್ನೆಗಳನ್ನು ಸಾಲ್ವ್ ಮಾಡಲಿಕ್ಕೆ ಹೇಳ್ತಾರೆ? ಎನಿ 6 ಅಂತ ಕೇಳ್ತಾರೆ. ಕರೆಕ್ಟ್ ಅಲ್ವಾ? ಸೊ 3 ಮಾರ್ಕ್ಸಲ್ಲಿ ಯು ನೀಡ್ ಟು ಆನ್ಸರ್ ಎನಿ 6 ಕ್ವೆಶನ್. ಸೊ ಹಾಗಿದ್ರೆ ಯಾವ ಯಾವ ಚಾಪ್ಟರ್ಸ್ಗಳು ಈಸಿಯಪ್ಪ ಇಲ್ಲಿ ಅಂದರೆ ಮ್ಯಾಟ್ರಿಕ್ಸು, ವೆಕ್ಟರ್ಸ್ ಈಸಿ ಇದೆ, 3D ಜಾಮಿಟ್ರಿ ಈಸಿ ಇದೆ. ಕರೆಕ್ಟ್ ಅಲ್ವಾ? ದೆನ್ ಇನ್ಯಾವುದು ಈಸಿ ಇದೆ ನಿಮಗೆ? ರಿಲೇಷನ್ಸ್ ಆ್ಯಂಡ್ ಫಂಕ್ಷನ್ಸ್ ಒಂದು ಮಟ್ಟಿಗೆ ಪರವಾಗಿಲ್ಲ. ಹೌದಾ? ಇನ್ನು ಪ್ರಾಬಬಿಲಿಟಿ ಮೇಲೂ ಕೂಡ ನೀವು ಮಾಡಬಹುದು, ಪ್ರಶ್ನೆಯನ್ನು ಸಾಲ್ವ್ ಮಾಡಬಹುದು. ಓಕೆ, ಪ್ರಾಕ್ಟೀಸ್ ಮಾಡಬೇಕು, ಐ ಕ್ಯಾನ್ ಅಂಡರ್ಸ್ಟ್ಯಾಂಡ್. ಬಟ್ ದೆನ್ ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್. ಸೊ ಈ ಎಲ್ಲ ಚಾಪ್ಟರ್ಗಳ ಮೇಲೆ ಕ್ವೆಶನ್ಗಳನ್ನು ನೀವು
ಸಾಲ್ವ್ ಮಾಡಬಹುದು. ಅದರಲ್ಲೂ ಈ 3 ಚಾಪ್ಟರ್ಸ್ ಏನಿದಾವಲ್ಲ ತುಂಬ ಈಸಿ ಇದ್ದಾವೆ, ತುಂಬ ಈಸಿ ಇದು. ಹೌದಾ? ನೀವು ಎಷ್ಟು ಕ್ವಶನ್ಸನ್ನು ಸಾಲ್ವ್ ಮಾಡಬೇಕು? ಒಟ್ಟು ಎಷ್ಟು ಕ್ವಶನ್ ಸಾಲ್ವ್ ಮಾಡಬೇಕು? 6 ಕ್ವಶನ್ಸು. ಕರೆಕ್ಟಾ? ಸೊ 6ರೊಳಗೆ 3 ಥರೋ ಆಗಿ ನೀವು ಕಲ್ತು ಬಿಡ್ತೀರಾ, ಈಸಿಯಾಗಿ ಸಾಲ್ವ್ ಮಾಡಬಹುದು. ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡಿದ್ರೆ ಯಾವ ರೀತಿ ಕ್ವಶನ್ ಬರುತ್ತೆ ಅನ್ನೋದು ನಿಮಗೆ ಗೊತ್ತಾಗುತ್ತೆ ಸಾಲ್ವ್ ಮಾಡಿ ಅದರಿಂದ. ಓಕೆ, ಸೊ ಈ 3 ಚಾಪ್ಟರ್ ಆಯಿತು. ಇನ್ನು ಈ 2 ಚಾಪ್ಟರ್ಗಳು ಮೀಡಿಯಂ ಲೆವೆಲಿಗಿದೆ. ಹೌದಾ? ಮೀಡಿಯಂ ಲೆವೆಲಿಗಿದೆ. ಅಲ್ಲಿಗೆ ಎಷ್ಟಾಯಿತು? 3, 2, 5 ಆಯಿತು. ಹೌದಾ? ನೀವು 6 ಕ್ವೆಶನ್ಸನ್ನು ಸಾಲ್ವ್ ಮಾಡಬೇಕು. ನೀವು ಸೇಫರ್ ಸೈಡಿಗೆ 7 ಕ್ವೆಶನನ್ನು ನೋಡ್ಕೊಂಡು ಹೋಗ್ರಿ. ಓಕೆ, ಸೊ ಪ್ರಾಬಬಿಲಿಟಿ ಅದಾದಮೇಲೆ ನೀವು ಐ ಥಿಂಕ್ ಯು ಕ್ಯಾನ್ ಗೋ ವಿತ್ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ನ ಮೇಲೆ ನಿಮಗೆ ಕನ್ವೀನಿಯನ್ಸ್ ಇದ್ದರೆ ಅಪ್ಲಿಕೇಶನ್ ಆಫ್ ಡಿರೈವೇಟಿವ್ಸ್ನ ಮೇಲೆ ಅಥವಾ ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ ಮೇಲೆ ಯಾವುದಾದ್ರೂ ಒಂದು ಪ್ರಶ್ನೆನ ನೋಡ್ಕೊಂಡು ಹೋಗಿ. ಅಲ್ಲಿಗೆ 6 ಕ್ವೆಶನ್ಗಳನ್ನು ನೀವು ಸಾಲ್ವ್ ಮಾಡಬೇಕಂದ್ರೆ 6 ಚಾಪ್ಟರ್ಸ್ಗಳನ್ನು ನೀವು ಥರೋ ಆಗಬೇಕು. ಆ 6 ಚಾಪ್ಟರ್ಸ್ಗಳಲ್ಲಿ ಬರ್ತಕ್ಕಂಥ 3 ಮಾರ್ಕ್ಸ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳನ್ನು ನೋಡ್ರಿ, ಒಂದು 5 ವರ್ಷದ್ದು. ಆರ್ ಯು ಗೆಟ್ಟಿಂಗ್ ದಿಸ್? ಓಕೆ, ಸೊ ಈ 3 ಮಾರ್ಕ್ ಕ್ವಶನ್ಗಳನ್ನು ಮುಂದಿನ ದಿವಸದಲ್ಲಿ ಸಾಲ್ವ್ ಮಾಡಿಸ್ತೀವಿ ಅಂತಲೂ ನಾನು ಹೇಳಿದ್ದೀನಿ. ಹೌದಾ? ಫೈನ್. ಅಂತೂ ನೀವೇನು ಮಾಡಬೇಕು? ಇಲ್ಲಿ ಕ್ವೆಶನ್ಗಳನ್ನು ಈ ರೀತಿಯಾಗಿ ಸಾಲ್ವ್ ಮಾಡಬೇಕು. ಸೊ ಇದರಿಂದ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ? ಒಟ್ಟು 6 ಪ್ರಶ್ನೆಗಳನ್ನು ಸಾಲ್ವ್ ಮಾಡಬೇಕು. 3 ಮಾರ್ಕ್ಸ್ ಇಂದ್ರು ಅಂದರೆ 18. ಹೌದಾ? ಸೊ ಇಲ್ಲಿಗೆ 48 ಮಾರ್ಕ್ಸ್ ನೀವು ಇಲ್ಲಿ ತನಕ ಸ್ಕೋರ್ ಮಾಡ್ದಂಗೆ. ಕರೆಕ್ಟ್ ಅಲ್ವಾ? 48 ಮಾರ್ಕ್ಸ್ ನಿಮಗೆ ಹೆಚ್ಚು ಕಡಿಮೆ 50 ಮಾರ್ಕ್ಸ್ ನಿಮಗೆ ಬಂದ ಹಾಗೆ. ಕರೆಕ್ಟ್ ಅಲ್ವಾ? ಸೊ ಈಗ 2 ಮಾರ್ಕ್ಸ್ ಕ್ವೆಶನ್ನ ಕಡೆಗೆ ನಾವು ಹೋಗೋಣ. ಸೊ 2 ಮಾರ್ಕ್ಸ್ ಕ್ವೆಶನ್ ಅಂದರೆ ಇಲ್ಲಿನೂ ಅಗೇನ್ ಇವಿಷ್ಟು ಚಾಪ್ಟರ್ಸ್ಗಳು ಏನು ಇಲ್ಲಿ ಬರೆದಿದ್ದೀನಲ್ಲ, ಈ ಎಲ್ಲ ಚಾಪ್ಟರ್ಸ್ಗಳ ಮೇಲೆ ನೀವು 2 ಮಾರ್ಕ್ಸ್ ಕ್ವೆಶನ್ಗಳನ್ನು ಎಕ್ಸ್ಪೆಕ್ಟ್ ಮಾಡಬಹುದು. ಹೌದಾ? ದಟ್ ಈಸ್ ಡಿಟರ್ಮಿನೆಂಟ್ಸು, ಇನ್ವರ್ಸ್ ಟ್ರಿಗ್ನೋಮೆಟ್ರಿಕ್ ಫಂಕ್ಷನ್, ವೆಕ್ಟರ್ಸು, 3D ಜಾಮಿಟ್ರಿ, ಇವೆಲ್ಲ ಈಸಿ ಇವೆ. ಇವೆಲ್ಲ ಈಸಿ. ಇದ್ರ ಮೇಲೆ ನೀವು ಈಸಿಯಾಗಿ 2 ಮಾರ್ಕ್ಸನ್ನು ತಗೋಬಹುದು. ಹೌದಾ? ಇದನ್ನು ಬಿಟ್ಟರೆ ನೆಕ್ಸ್ಟು ಇನ್ನು ಪ್ರಾಬಬಿಲಿಟಿ ಕೂಡ ಈಸಿ ಇದೆ. ಹೌದಾ? ಇನ್ನು 3 ಮಾರ್ಕ್ಸಲ್ಲಿ ಅಷ್ಟೊಂದು ಈಸಿ ಬರುತ್ತೋ ಇಲ್ವೋ, ಆದರೆ 2 ಮಾರ್ಕ್ಸಲ್ಲಿ ಈಸಿ ಕ್ವೆಶನನ್ನು ನೀವು ಎಕ್ಸ್ಪೆಕ್ಟ್ ಮಾಡಬಹುದು. ಫೈನ್. ಇನ್ನು ನೆಕ್ಸ್ಟು ಡಿಫ್ರೆನ್ಷಿಯಲ್ ಇಕ್ವೇಷನು, ಇಂಟಿಗ್ರಲ್ಸು, ಕಂಟಿನ್ಯೂಟಿ ಆ್ಯಂಡ್ ಡಿಫ್ರೆನ್ಷಿಯಬಿಲಿಟಿ, ಅಪ್ಲಿಕೇಶನ್ ಆಫ್ ಡಿರೈವೇಟಿವ್, ಸ್ವಲ್ಪ ನಿಮಗೆ ಕಷ್ಟ ಅನಿಸೋವಂಥ ಚಾಪ್ಟರ್ಸು. ಬಟ್ ಬೇಸಿಕಲಿ ದೇ ಆರ್ ನಾಟ್ ಟಫ್. ಓಕೆ, ಬಟ್ ಯು ಕ್ಯಾನ್ ಟ್ರೈ ವಿತ್ ದಿಸ್. ಓಕೆ, ಎಷ್ಟು ಪ್ರಶ್ನೆ ಸಾಲ್ವ್ ಮಾಡಬೇಕು ಇಲ್ಲಿ ನೀವು? ಅಗೇನ್ 6 ಕ್ವೆಶನನ್ನು ಸಾಲ್ವ್ ಮಾಡಬೇಕು. ಕರೆಕ್ಟ್ ಅಲ್ವಾ? ರೈಟ್. ಸೊ ಅಲ್ಲಿಗೆ ನಿಮಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂದರೆ 12 ಮಾರ್ಕ್ಸ್ ಬರುತ್ತೆ. ರೈಟ್. ಇಲ್ಲಿಗೆ 60 ಮಾರ್ಕ್ಸ್ ನೀವು ಸ್ಕೋರ್ ಮಾಡಿದ ಹಾಗೆ. ಅರ್ಥ ಮಾಡ್ಕೊಳ್ಳಿ, ಇಲ್ಲಿ ಒಟ್ಟು 6 ಕ್ವೆಶನನ್ನು ಸಾಲ್ವ್ ಮಾಡಲಿಕ್ಕೆ ಕೇಳ್ತಾರೆ. ಯಾವಾಗಲೂ 6 ಆನ್ಸರ್ ಎನಿ 6 ಅಂತ ಕೇಳ್ತಿದ್ದಾರೆ ಅಂದರೆ ನೀವು 7 ಪ್ರಶ್ನೆಯನ್ನು ಸಾಲ್ವ್ ಅಂದರೆ ಥರೋ ಮಾಡ್ಕೊಂಡು ಹೋಗಿರಬೇಕು. ಹೇಳೋದು ಅರ್ಥ ಆಗ್ತಿದೆ ಅಲ್ಲ? ಈಗ ಈ 9 ಚಾಪ್ಟರ್ನ ಮೇಲೆ 9 ಪ್ರಶ್ನೆ ಬರುತ್ತೆ. ಅವ್ರು ನಿಮಗೆ ಕೇಳೋದೆಷ್ಟು? 6. ಆನ್ಸರ್ ಎನಿ 6 ಅಂತ ಕೇಳ್ತಾರೆ. ನೀವು 7 ಚಾಪ್ಟರ್ನ ಮೇಲೆ ಥರೋ ಆಗಿ ಹೋಗ್ರಿ. ಓಕೆನಾ? ಅಂದರೆ ಒಂದು ಹೆಚ್ಚು ಕಡಿಮೆ ಆದ್ರೂ ಒಂದು ಚಾಪ್ಟರ್ ಮತ್ತೊಂದು ಚಾಪ್ಟರ್ನ ಮೇಲೆ ನಿಮಗೆ ಹಿಡ್ತಾ ಇರುತ್ತೆ. ಹೌದಾ? 7ರೊಳಗೆ ಯಾವುದಾದ್ರೂ ಒಂದು ಹೆಚ್ಚು ಕಡಿಮೆ ಆದ್ರೂ ಮತ್ತೆ ನಿಮಗೆ 6 ಚಾಪ್ಟರ್ ನಿಮ್ಮ ಕೈಯಲ್ಲಿ ಇರುತ್ತೆ, ಕಲ್ತ್ಕೊಂಡು ಹೋಗಿರ್ತೀರ. ಕರೆಕ್ಟ್ ಅಲ್ವಾ? ಯಾವುದಾದ್ರೂ ಪ್ರಶ್ನೆ ಕೈ ಕೊಡ್ತು ಅಂದರೆ ಮತ್ತೊಂದು ಬ್ಯಾಕಪ್ಪಿಗೆ ಇರುತ್ತೆ ಅಂತ, ಆ ರೀತಿ. ಗೆಟಿಂಗ್ ಇಟ್? ಸೊ ಇಲ್ಲಿಗೆ ನೀವು 60 ಮಾರ್ಕ್ಸನ್ನು ಸ್ಕೋರ್ ಮಾಡ್ತೀರಾ. ಇನ್ನು ಬಾಕಿ ಏನಿದೆ ಅಲ್ಲ MCQಗಳು, ಅದನ್ನು ಕೂಡ ನೀವು ಪ್ರೀವಿಯಸ್ ಇಯರ್ ಕ್ವಶನ್ಸಿಂದ ಹಾಗೆ ಈ ಕ್ವಶನ್ ಬ್ಯಾಂಕ್ಗಳಿಂದ ಯು ಕ್ಯಾನ್ ಪ್ರಾಕ್ಟೀಸ್ ಇಟ್. ಓಕೆ, ಇಷ್ಟನ್ನು ನೀವು ಈ ಹಂತಕ್ಕೆ ಬಂದಿದ್ದೀರಾ ಅಂದರೆ ಡೆಫಿನೆಟ್ಲಿ ಮುಂದಿನ ಹಂತಕ್ಕೆ ನೀವು ಆರಾಮಾಗಿ ಹೋಗ್ತೀರಾ. ಬಟ್ MCQ ಮಾಡಬೇಕಾದ್ರೆ ಪ್ರಾಕ್ಟೀಸ್ ನೋಡಿ. ಮ್ಯಾಥಮೆಟಿಕ್ಸಲ್ಲಿ MCQ ಆದರೂ ಮಾಡಿರಿ, ಓಕೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಆದರೂ ತೊಗೊಳ್ರಿ, 2 ಮಾರ್ಕ್ಸ್ ಆದರೂ ತೊಗೊಳ್ರಿ, 3 ಮಾರ್ಕ್ಸ್ ತೊಗೊಳ್ರಿ, ಯಾವುದನ್ನಾದರೂ ತೊಗೊಳ್ರಿ. ಅಲ್ಲಿ ಪ್ರಾಕ್ಟೀಸ್ ಬಹಳ ಮುಖ್ಯ. ಹೌದಾ? ಬೇರೆ ಸಬ್ಜೆಕ್ಟ್ ರೀತಿ ಅಲ್ಲ. ಬೇರೆ ಸಬ್ಜೆಕ್ಟಲ್ಲಿ ಡಯಾಗ್ರಾಮ್ಗಳಿತ್ತಂದ್ರೆ ಅದನ್ನಷ್ಟೇ ಪ್ರಾಕ್ಟೀಸ್ ಮಾಡಿದರೆ ಸಾಕು. ಆದರೆ ಮ್ಯಾಥಮೆಟಿಕ್ಸಲ್ಲಿ ಪ್ರತಿಯೊಂದಕ್ಕೂ ಪ್ರಾಕ್ಟೀಸ್ ಬೇಕು. ಯಾಕೆಂದರೆ ಎಲ್ಲವೂ ಒಂದೇ ರೀತಿ ಇರುತ್ತೆ, ಎಲ್ಲವೂ ಸಾಲ್ವ್ ಮಾಡೇ ಆನ್ಸರ್ ತಗೊಳ್ಳೋ ರೀತಿ ಇರುತ್ತೆ. ಹೌದಾ? ಕಣ್ಣು ಮುಚ್ಕೊಂಡು ಈಸಿಯಾಗಿ ಆನ್ಸರ್ ಮಾಡುವಂಥದ್ದು ಯಾವುದಾದ್ರೂ ಇದೆನಾ? ಇಲ್ಲ. MCQ ಮಾಡಬೇಕಂದ್ರೂ ಯು ನೀಡ್ ಟು ಸಾಲ್ವ್. ಕರೆಕ್ಟ್ ತಾನೆ? ರೈಟ್. ಸೊ ಹಾಗಿದ್ರೆ ಇಲ್ಲಿ ಪ್ರಾಕ್ಟೀಸ್ ಬಹಳ ಮುಖ್ಯ. ಯಾವ ಚಾಪ್ಟರ್ಗಳು
ಈಸಿ ಇರುತ್ತೋ ಅದನ್ನು ಫಸ್ಟ್ ಹಿಡ್ಕೊಳ್ತೀರಾ, ಅದ್ರ ಮೇಲೆ ಇರುವಂಥ ಪ್ರಶ್ನೆಗಳನ್ನು ಪ್ರಿವಿಯಸ್ ಇಯರ್ ಕ್ವಶನ್ಸನ್ನು ಸಾಲ್ವ್ ಮಾಡ್ತೀರಾ. ಅದಾದಮೇಲೆ ನೀವೇನು ಮಾಡಬೇಕು, ಯಾವುದು ಮೀಡಿಯಮ್ ಲೆವೆಲ್ ಅಂತ ಅನ್ಸುತ್ತಲ್ಲ ಆ ಚಾಪ್ಟರ್ನ ಕಡೆಗೆ ಹೋಗಬೇಕು. ಓಕೆ, ಈಸಿ ಹಾಗೆ ಮೀಡಿಯಮ್ ಕ್ವಶನ್ಸ್ಗಳನ್ನು ನೋಡಿಕೊಂಡು, ಅಂದರೆ ಈಸಿ ಹಾಗೆ ಮೀಡಿಯಮ್ ಲೆವೆಲಲ್ಲಿ ಇರ್ತಕ್ಕಂಥ ಚಾಪ್ಟರ್ಸ್ಗಳು ನಿಮಗೆ ಯಾವ್ದ್ಯಾವ್ದು ಅನಿಸುತ್ತೋ ಅದ್ರ ಮೇಲೆ ಬರ್ತಕ್ಕಂಥ ಕ್ವೆಶನ್ಗಳನ್ನು ಸಾಲ್ವ್ ಮಾಡಿ ಥರೋ ಆಗಿ. ಆರ್ ಯು ಗೆಟ್ಟಿಂಗ್ ದಿಸ್? ಓಕೆ, ಆಲ್ ರೈಟ್. ಸೊ ಮಕ್ಕಳೇ, ಫೈನಲ್ ಆಗಿ ನಿಮಗೆ ಹೇಳೋದಿಷ್ಟೇ, ಎಸ್ ಬೋರ್ಡ್ ಎಕ್ಸಾಮ್ಸ್ ನಮಗೆ ತುಂಬಾ ಇಂಪಾರ್ಟೆಂಟ್. ಆದರೆ ಬೋರ್ಡ್ ಎಕ್ಸಾಮ್ಸೇ ನಮ್ಮ ಜೀವನನ ನಮಗೆ ಅದರಿಂದನೇ ನಮ್ಮ ಜೀವನ ನಡೆಯುತ್ತೆ ಅಂತಲ್ಲ. ಓಕೆ, ಬೋರ್ಡ್ ಎಕ್ಸಾಮ್, ಈ ಎಕ್ಸಾಮ್ ಟೆಸ್ಟ್ಗಳು ನಮಗೇನಪ್ಪ ಅಂದರೆ ನಮಗೆ ಹೇಳ್ಕೊಡುತ್ತೆ ನಮ್ಮ ಜೀವನದಲ್ಲಿ ನಾವು ಹೇಗೆ ಮುಂದೆ ಹೋಗಬೇಕು, ಅದನ್ನೆಲ್ಲ ದಾಟ್ಕೊಂಡು ಹೋಗಬೇಕು ಅಂತ. ಕರೆಕ್ಟ್ ಅಲ್ವಾ? ಈಗ ಸ್ಟೂಡೆಂಟ್ ಏಜಲ್ಲಿ ಬರೆಯೋದ್ರ ಮುಖಾಂತರ, ಓದೋದ್ರ ಮುಖಾಂತರ ನಮ್ಮ ಟೆಸ್ಟ್ ಆಗುತ್ತೆ, ನಮ್ಮ ಎಕ್ಸಾಮ್ ನಡೆಯುತ್ತೆ. ಆದರೆ ಲೈಫಲ್ಲಿ ಜೀವನ ಪೂರ್ತಿ ಸಾಕಷ್ಟು ರೀತಿ ಎಕ್ಸಾಮ್ಗಳು ನಿಮಗೆ ಬರ್ತಾನೆ ಇರ್ತವೆ. ಓಕೆ, ಎಜುಕೇಷನ್ ಮುಗಿಯೋ ತನಕ ನಮಗೆ ಎಕ್ಸಾಮ್ ಟೆಸ್ಟ್ಗಳ ಮುಖಾಂತರ ರೈಟಿಂಗ್ ರೀಡಿಂಗ್ ಲೆವೆಲಲ್ಲಿ ನಮಗೆ ಏನಿರ್ತದೆ, ಪರೀಕ್ಷೆಗಳಿರ್ತವೆ. ಆದರೆ ಎಜುಕೇಷನ್ ಮುಗಿದ ಮೇಲೆ ಅದೂ ಒಂದು ಹೊಸ ರೀತಿ ಪರೀಕ್ಷೆನೇ. ಒಟ್ಟು ಜೀವನದಲ್ಲಿ ಪರೀಕ್ಷೆಗಳು ಯಾವಾಗಲೂ ಇದ್ದೇ ಇರ್ತವೆ ಮಕ್ಕಳೇ, ಹೆದರಬಾರ್ದು. ಓಕೆ, ಸೊ ದಯವಿಟ್ಟು ಹೆದರಬೇಡ್ರಿ. ಆದರೆ ಅದನ್ನು ಹೆಂಗೆ ಕ್ರ್ಯಾಕ್ ಮಾಡಬೇಕು, ಹೌ ಟು ಟ್ಯಾಕಲ್ ಇಟ್ ಅನ್ನೋದಕ್ಕೆ ಒಂದು ಸ್ಟ್ರಾಟಜಿ ಇರಬೇಕು, ಒಂದು ಪ್ಲ್ಯಾನ್ ಇರಬೇಕು. ಓಕೆ, ಪ್ಲ್ಯಾನ್ ಮಾಡ್ಕೊಂಡು ಹೋದಾಗ ಎಲ್ಲವೂ ಈಸಿಯಾಗಿ ಆಗುತ್ತೆ. ಪ್ಲ್ಯಾನ್ ಇಲ್ಲದೆ ಹೋದಾಗ ಅಲ್ಲಿ ಇಲ್ಲಿ ಗಲಿಬಿಲಿ ಆಗ್ತೀವಿ. ಹಾಗಾಗಿ ಪ್ಲ್ಯಾನ್ ಮಾಡೋದು ತುಂಬ ಇಂಪಾರ್ಟೆಂಟ್ ಅಂತ ಹೇಳ್ತಾ, ಐ ಬಿಲೀವ್ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮತ್ತೊಂದು ವಿಡಿಯೋದಲ್ಲಿ ನಾವೆಲ್ಲರೂ ಭೇಟಿಯಾಗೋಣ. ಅಲ್ಲಿವರೆಗೂ ಟೇಕ್ ಕೇರ್ ಎವ್ರಿವನ್, ಹ್ಯಾವ್ ಎ ಗ್ರೇಟ್ ಡೇ. ಮತ್ತೆ ಸಿಗೋಣ. ಧನ್ಯವಾದಗಳು.